ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದು ನೈಸರ್ಗಿಕ ಮೂತ್ರವರ್ಧಕವಾಗಿದ್ದು ಮೂತ್ರ ವಿಸರ್ಜನೆಯನ್ನು ಉತ್ತೇಜಿಸುತ್ತದೆ? ಆಪ್ಷನ್ಸ್: ಎ ಬಾಳೆ ಎಲೆ ಚಹಾ, ಬಿ ಎಳನೀರು, ಸಿ ಬಾರ್ಲಿ ನೀರು, ಡಿ ಶುಂಠಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆ ಎಲೆ ಚಹಾ. ಬಾಳೆ ಎಲೆ ಚಹಾವು ನೈಸರ್ಗಿಕ ಮೂತ್ರವರ್ಧಕವಾಗಿದ್ದು ಮೂತ್ರ ವಿಸರ್ಜನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದು ದೇಹವು ಮೂತ್ರದಲ್ಲಿ ಹೆಚ್ಚುವರಿ ಯೂರಿಕ್ ಆಮ್ಲವನ್ನು ಹೊರಹಾಕಲು ಅನುವು ಮಾಡಿಕೊಡುತ್ತದೆ. ಮೂತ್ರಪಿಂಡಗಳ ಮೇಲಿನ ಒತ್ತಡವನ್ನು ನಿವಾರಿಸುತ್ತದೆ. ಯೂರಿಕ್ ಆಮ್ಲದ ಶೇಖರಣೆಯು ಕೀಲುಗಳಲ್ಲಿ ಉರಿಯೂತವನ್ನು ಉಂಟುಮಾಡುವುದರಿಂದ ನೈಸರ್ಗಿಕ ಉರಿಯೂತ ನಿವಾರಕ ಪರಿಹಾರವನ್ನು ಸೇರಿಸುವುದರಿಂದ ಪರಿಹಾರ ಸಿಗುತ್ತದೆ. ಎರಡನೇ ಪ್ರಶ್ನೆ, ಕೆಲವರು ನಿರಂತರವಾಗಿ ಕೆಮ್ಮಲು ಕಾರಣವೇನು? ಆಪ್ಷನ್ಸ್: ಎ ಶೀತ, ಬಿ ಸೋಂಕು, ಸಿ ಕಫ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಕಫ. ಉತ್ಪಾದಕ ಕೆಮ್ಮು ಅಥವಾ ಆರ್ದ್ರ ಕೆಮ್ಮು ಎಂದು ಕರೆಯಲ್ಪಡುವ ಕಫವನ್ನು ಕೆಮ್ಮುವುದು ವಿವಿಧ ಉಸಿರಾಟದ ಪರಿಸ್ಥಿತಿಗಳ ಸಾಮಾನ್ಯ ಲಕ್ಷಣವಾಗಿದೆ. ಕಫ ಅಥವಾ ಲೋಳೆಯು ಒಂದು ಜಿಗುಟಾದ ವಸ್ತುವಾಗಿದ್ದು ಧೂಳು, ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಂತಹ ಉದ್ರೇಕಕಾರಿಗಳನ್ನು ಬಲೆಗೆ ಬೀಳಿಸಲು ಮತ್ತು ಹೊರಹಾಕಲು ಉಸಿರಾಟದ ವ್ಯವಸ್ಥೆಯು ಉತ್ಪಾದಿಸುತ್ತದೆ. ದೇಹವು ಅತಿಯಾದ ಕಫವನ್ನು ಉತ್ಪಾದಿಸಿದಾಗ ಅದು ಶ್ವಾಸಕೋಶ ಮತ್ತು ವಾಯುಮಾರ್ಗಗಳಲ್ಲಿ ಸಂಗ್ರಹಗೊಳ್ಳುತ್ತದೆ. ಇದು ನಿರಂತರ ಕೆಮ್ಮಿಗೆ ಕಾರಣವಾಗುತ್ತದೆ. ಮೂರನೇ ಪ್ರಶ್ನೆ, ಅರಿಶಿಣವನ್ನು ಅತಿಯಾಗಿ ಬಳಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಯಕೃತ್ ಹಾನಿ, ಬಿ ಶ್ವಾಸಕೋಶ ಹಾನಿ, ಸಿ ಕರುಳು ಹಾನಿ, ಡಿ ಕಿಡ್ನಿ ಹಾನಿ. ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್ ಹಾನಿ. ಅರಿಶಿಣದಿಂದ ಎಷ್ಟೆಲ್ಲ ಲಾಭಗಳಿವೆಯೋ ಅಷ್ಟೇ ತೊಂದರೆಗಳು ಇವೆ. ಅರಿಶಿಣ ಹೆಚ್ಚು ಸೇವಿಸಿದರೆ ಲಿವರ್ ಮೇಲೆ ಪರಿಣಾಮವಾಗಿ ಬ್ಲೀಡಿಂಗ್ ಸಮಸ್ಯೆಯಾಗಬಹುದು. ಹಾಗಾಗಿ ಕಷಾಯಕ್ಕೆ ಚಿಟಿಕೆ ಅರಿಶಿಣ ಬಳಸಿ. ಮಕ್ಕಳಿಗೆ ಹಾಲು ಕುಡಿಯಲು ಕೊಡುವ ವೇಳೆ ಶೀತ ಕಫ ಆಗದಂತೆ ಅರಿಶಿಣ ಸೇರಿಸುವಾಗಲೂ ಅಷ್ಟೇ ಚಿಟಿಕೆಗಿಂತ ಹೆಚ್ಚು ಬಳಸದಿರಿ. ಅರಿಶಿಣದಂತೆ ಮೆಂತೆ, ಅಲೋವೆರಾ ಜ್ಯೂಸನ್ನು ವಿಪರೀತ ಸೇವಿಸುವುದರಿಂದ ಹಲವು ಆರೋಗ್ಯದ ಸಮಸ್ಯೆಗಳು ಕಂಡುಬರುತ್ತವೆ. ಅರಿಶಿಣ ನಿಯಮಿತ ಪ್ರಮಾಣದಲ್ಲಷ್ಟೇ ಸೇವಿಸಬೇಕು. ನಾಲ್ಕನೇ ಪ್ರಶ್ನೆ, ಜಗತ್ತಿನ ಯಾವ ದೇಶ ಭೂಮಿಯ ಮಧ್ಯಭಾಗದಲ್ಲಿದೆ? ಆಪ್ಷನ್ಸ್: ಎ ಗ್ಯಾಬೋನ್, ಬಿ ಘಾನಾ, ಸಿ ಜರ್ಮನಿ, ಡಿ ನೆದರ್ಲ್ಯಾಂಡ್. ಉತ್ತರ ಆಪ್ಷನ್ ಎ ಮತ್ತು ಬಿ. ಈ ಭೂಮಿಯ ಮೇಲೆ 7 ಖಂಡಗಳು ಮತ್ತು 195ಕ್ಕೂ ಹೆಚ್ಚು ರಾಷ್ಟ್ರಗಳಿವೆ. ಭೂಮಿಯ ಮೇಲಿನ ದೂರವನ್ನು ಸಾಮಾನ್ಯವಾಗಿ ವಿಭಿನ್ನ ದಿಕ್ಕುಗಳಲ್ಲಿ ಅಳೆಯಲಾಗುತ್ತದೆ. ಖಗೋಳಶಾಸ್ತ್ರಜ್ಞರು ಸಹ ಇದರ ಬಗ್ಗೆ ಜಗತ್ತಿಗೆ ವಿವರಿಸುತ್ತಾರೆ. ಆದರೆ ನಾವು ಭೂಮಿಯ ಕೇಂದ್ರದ ಬಗ್ಗೆ ಮಾತನಾಡಿದರೆ ವಿಜ್ಞಾನದ ಪ್ರಕಾರ ಭೂಮಿಯ ಮಧ್ಯದಲ್ಲಿ ಯಾವುದೇ ದೇಶವಿಲ್ಲ. ಹಾಗಾಗಿ ವಿಜ್ಞಾನಿಗಳು ಸಹ ಭೂಮಿಯ ಕೇಂದ್ರವು 0 ಡಿಗ್ರಿ ಉತ್ತರ ಮತ್ತು 0 ಡಿಗ್ರಿ ಪೂರ್ವದಲ್ಲಿ ಇದೆ ಮತ್ತು ಇಲ್ಲಿ ಯಾವುದೇ ದೇಶ ಅಸ್ತಿತ್ವದಲ್ಲಿಲ್ಲ ಎಂದು ಹೇಳುತ್ತಾರೆ. ವಿಜ್ಞಾನಿಗಳು ಈ ಸ್ಥಳವನ್ನು ಕಾಲ್ಪನಿಕ ಸ್ಥಳವೆಂದು ಪರಿಗಣಿಸುತ್ತಾರೆ. ಅದಕ್ಕಾಗಿಯೇ ಅದಕ್ಕೆ ಹತ್ತಿರದಲ್ಲಿರುವ ಘಾನಾವನ್ನು ಭೂಮಿಯ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಇದು ಕೇಂದ್ರದಿಂದ ಕೇವಲ 380 ಮೈಲಿಗಳ ದೂರದಲ್ಲಿದೆ. ಇದರೊಂದಿಗೆ ಘಾನಾದ ಜೊತೆಗೆ ಗ್ಯಾಬೋನ್ ಕೂಡ ಭೂಮಿಯ ಕೇಂದ್ರದಿಂದ 670 ಮೈಲುಗಳಷ್ಟು ಪಶ್ಚಿಮದಲ್ಲಿ ಇದ್ದು ಕೆಲವೊಮ್ಮೆ ಇದನ್ನು ಸಹ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಐದನೇ ಪ್ರಶ್ನೆ, ಕೋವಿಡ್ನಂತಹ ಮಹಾಮಾರಿ ಸೋಂಕುಗಳ ವಿರುದ್ಧ ಹೋರಾಡುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್: ಎ ತುಳಸಿ, ಬಿ ಅಜ್ವೈನ, ಸಿ ಬ್ರಾಹ್ಮಿ, ಡಿ ಲಾವಂಚ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಾಹ್ಮಿ. ಕೋವಿಡ್ ಎಂಬ ಮಹಾಮಾರಿ ಎದುರಾದಾಗ ಹಳ್ಳಿಗಳ ಕಡೆಗಂತೂ ದಿನನಿತ್ಯವೂ ಬ್ರಾಹ್ಮಿಯ ಕಷಾಯವು ಇದ್ದೇ ಇರುತ್ತಿತ್ತು. ಏಕೆಂದರೆ ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ರೋಗಗಳನ್ನು ತಡೆಗಟ್ಟುವ ಗುಣವುಳ್ಳದ್ದಾಗಿದೆ. ಬ್ರಾಹ್ಮಿಯು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಅಷ್ಟೇ ಅಲ್ಲ, ಬ್ರಾಹ್ಮಿಯ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಹಾಲಿನ ಜೊತೆಗೆ ಬೆರೆಸಿ ಮಕ್ಕಳಿಗೆ ಆಹಾರ ರೂಪದಲ್ಲಿಯೂ ಕೊಡುತ್ತಾರೆ. ಏಕೆಂದರೆ ಇದು ಮಕ್ಕಳನ್ನು ಸದೃಢ ಮಾಡುವುದರ ಜೊತೆಗೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಬ್ರಾಹ್ಮಿಯು ಹೀಗೆ ನಾನಾ ರೀತಿಯ ರೋಗಗಳು ಬರದಂತೆ ತಡೆಗಟ್ಟಲು ಮತ್ತು ಮಾನವನ ಆರೋಗ್ಯಯುತ ಜೀವನಕ್ಕೆ ಸಹಕಾರಿಯಾಗಿದೆ. ಆರನೇ ಪ್ರಶ್ನೆ, ಗರ್ಭಿಣಿ ಸ್ತ್ರೀ ನದಿಗಳ ಬಳಿ ಹೋಗಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಮೂಢನಂಬಿಕೆ,
ಬಿ ವಾಡಿಕೆ, ಸಿ ನಕಾರಾತ್ಮಕತೆ, ಡಿ ಸುರಕ್ಷಿತವಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ನದಿಗಳ ಬಳಿ ಅನೇಕ ಪ್ರಕ್ರಿಯೆಗಳು ನಡೆಯುತ್ತವೆ. ನದಿಗಳ ಬಳಿ ಅಂತ್ಯ ಸಂಸ್ಕಾರ ಮಾಡುತ್ತಾರೆ. ಅಂತ್ಯ ಸಂಸ್ಕಾರದ ನಂತರ ಬೂದಿಯನ್ನು ನದಿಗೆ ಬಿಡುತ್ತಾರೆ. ಪಿತೃದೋಷ ನಿವಾರಣಾ ಶಾಂತಿ ಪೂಜೆಗಳನ್ನು ಮಾಡುತ್ತಾರೆ. ನದಿಗಳ ಬಳಿ ಮಾಟ ಮಂತ್ರ ಮಾಡಿ ದುಷ್ಟಶಕ್ತಿಗಳ ಆವಾಹನೆ ಕೂಡ ಮಾಡಿರುತ್ತಾರೆ. ಕೆಲವರು ನದಿಯಲ್ಲಿ ದುರ್ಮರಣ ಹೊಂದಿರುತ್ತಾರೆ. ಇಷ್ಟೆಲ್ಲ ಕಾರಣದಿಂದ ನದಿಗಳ ಬಳಿ ನಕಾರಾತ್ಮಕ ಶಕ್ತಿಗಳ ಸಂಚಾರ ಇರಬಹುದು. ನಕಾರಾತ್ಮಕ ಶಕ್ತಿ ಗರ್ಭಿಣಿ ಸ್ತ್ರೀಯರಿಗೆ ಬೇಗನೆ ಆಕರ್ಷಿತವಾಗುವ ಕಾರಣ ನದಿಗಳ ಬಳಿ ಹೋಗಬೇಡಿ ಎಂದು ಹಿರಿಯರು ಹೇಳುತ್ತಾರೆ. ಮುಖ್ಯವಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಯಾರೇ ಆಗಲಿ ನದಿಗಳ ಬಳಿ ಹೋಗುವುದು ಕೂಡ ಅಪಾಯವೆಂದು ಹೇಳುತ್ತಾರೆ. ನಕಾರಾತ್ಮಕ ಶಕ್ತಿಗಳು ನದಿಗಳಲ್ಲಿ ವಾಸಿಸುತ್ತವೆ ಮತ್ತು ನಮ್ಮ ಸಮಯ ಸರಿ ಇಲ್ಲ ಎಂದಾಗ ಅವು ನಮ್ಮನ್ನು ತನ್ನತ್ತ ಸೆಳೆದುಕೊಳ್ಳಲು ಪ್ರಯತ್ನಿಸುತ್ತವೆ ಎಂದು ಹೇಳುತ್ತಾರೆ. 7ನೇ ಪ್ರಶ್ನೆ, ಸ್ಮರಣಾಶಕ್ತಿ ಹೆಚ್ಚಿಸಲು ಮಕ್ಕಳಿಗೆ ಬಾದಾಮಿಯೊಂದಿಗೆ ಯಾವುದನ್ನು ಕೊಡಬೇಕು? ಆಪ್ಷನ್ಸ್ ಎ ಮೊಸರು, ಬಿ ಮೊಟ್ಟೆ, ಸಿ ಡಾರ್ಕ್ ಚಾಕ್ಲೇಟ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರೋಬಯೋಟಿಕ್ಗಳಿಂದ ತುಂಬಿರುವ ಮೊಸರು ಉತ್ತಮ ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಬಾದಾಮಿಯೊಂದಿಗೆ ಸೇವಿಸಿದಾಗ ಸ್ಮರಣಾಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೆದುಳಿನ ಬೆಂಬಲಕ್ಕಾಗಿ ಬಾದಾಮಿಯೊಂದಿಗೆ ಸಂಯೋಜಿಸಿದಾಗ ಮೊಟ್ಟೆಗಳು ಕೋಲಿನ್ ಅನ್ನು ಹೊಂದಿರುತ್ತವೆ. ಸ್ಮರಣಾಶಕ್ತಿ ಧಾರಣ ಮತ್ತು ಅರಿವಿನ ಕಾರ್ಯವನ್ನು ಬೆಂಬಲಿಸುತ್ತವೆ. ಪಾಲಕ್ ಕಬ್ಬಿಣ ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾಗಿದೆ. ಬಾದಾಮಿಯೊಂದಿಗೆ ಸೇವಿಸಿದಾಗ ಮೆದುಳಿಗೆ ಸಂಬಂಧಿಸಿದ ಅಸ್ವಸ್ಥತೆಗಳನ್ನು ನಿವಾರಿಸಲು ಮತ್ತು ಅರಿವಿನ ಕಾರ್ಯಗಳನ್ನು ನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ. ಇನ್ನು ಡಾರ್ಕ್ ಚಾಕ್ಲೇಟ್ ಫ್ಲೇವನಾಯ್ಡ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಅದು ಮೆದುಳಿನ ಚಟುವಟಿಕೆಗಳನ್ನು ಬಲಪಡಿಸುತ್ತದೆ ಮತ್ತು ಸ್ಮರಣಾಶಕ್ತಿ ಮತ್ತು ಅರಿವನ್ನು ಹೆಚ್ಚಿಸುತ್ತದೆ. 8ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಪಿತ್ತವು ಅಸಮತೋಲನಗೊಂಡಾಗ ಉಂಟಾಗುವ ಲಕ್ಷಣಗಳು ಯಾವುವು? ಆಪ್ಷನ್ಸ್ ಎ ಉರಿಯೂತ, ಬಿ ಮಲನಷ್ಟ, ಸಿ ಮೈಗ್ರೇನ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಯುರ್ವೇದದಲ್ಲಿ ಪಿತ್ತವು ಬೆಂಕಿ ಮತ್ತು ನೀರಿನ ಅಂಶಗಳನ್ನು ಪ್ರತಿನಿಧಿಸುವ 3 ದೋಷಗಳಲ್ಲಿ ಒಂದಾಗಿದೆ. ಪಿತ್ತವು ಅಸಮತೋಲನಗೊಂಡಾಗ ಅದು ಕಿರಿಕಿರಿ, ಉರಿಯೂತ, ಮಲನಷ್ಟ, ಎದೆಯುರಿ, ಮೈಗ್ರೇನ್, ಹೆಪ್ಪುಗಟ್ಟುವಿಕೆಯ ಚಕ್ರಗಳು, ಅಡ್ಡಪಡಿಸಿದ ನಿದ್ರೆ ಮತ್ತು ಇತರ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಬಹುದು. 9ನೇ ಪ್ರಶ್ನೆ, ಕುರುವಿಗೆ ಯಾವುದು ಉತ್ತಮ ಮನೆಮದ್ದಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ಸ್ ಎ ಬೇವಿನ ಎಲೆ, ಬಿ ಬಸಳೆ ಸೊಪ್ಪು, ಸಿ ಹೂವಿನ ಮೊಗ್ಗು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೇಹದಲ್ಲಿ ಯಾವ ಭಾಗದಲ್ಲಿಯಾದರೂ ಕುರು ಕಂಡು ಬಂದರೆ ಮೊದಲು ಯಾವುದಾದರೂ ಹೂವಿನ ಮೊಗ್ಗನ್ನು ಅರೆದು ಆ ಕುರುವಿನ ಮೇಲೆ ಹಚ್ಚಿ. ಈ ರೀತಿ ಮಾಡುವುದರಿಂದ 2 ದಿನದಲ್ಲಿ ಕುರು ಮತ್ತು ನೋವು ಎರಡೂ ಕೂಡ ಕಡಿಮೆಯಾಗುತ್ತದೆ. ಕುರು ಆದಾಗ ಬೇವಿನ ಎಲೆಗಳ ಬಳಕೆಯನ್ನು ಹೆಚ್ಚಿಸಬೇಕು. ಆ ಎಲೆಗಳ ಪೇಸ್ಟ್ ತಯಾರಿಸಿ ಕುರುವಾದ ಜಾಗದಲ್ಲಿ ಹಚ್ಚಿದರೆ 1-2 ದಿನದಲ್ಲಿ ನೋವು, ಗುಳ್ಳೆ ಎರಡೂ ಕೂಡ ಶಮನವಾಗುತ್ತದೆ. ಅಥವಾ ನೀವು ಬೇವಿನ ಎಲೆಗಳ ಜ್ಯೂಸ್ ತಯಾರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 5 ml ಸೇವನೆ ಮಾಡಬಹುದು. ಇದು ದೇಹದಲ್ಲಿನ ಕಲ್ಮಶವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇನ್ನು ಕುರು ಆದಾಗ ಬಸಳೆ ಸೊಪ್ಪನ್ನು ಅರೆದು ಹಚ್ಚುವುದರಿಂದಲೂ ಕೂಡ ನೋವು, ಗುಳ್ಳೆ ಎರಡೂ ಕಡಿಮೆಯಾಗುತ್ತದೆ. ಬಸಳೆ ದೇಹಕ್ಕೆ ತಂಪು ನೀಡುವುದರಿಂದ ಉರಿ ಕೂಡ ಕಡಿಮೆಯಾಗುತ್ತದೆ. 10ನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತ್ಯಂತ ದುರ್ಬಲ ಸೈನ್ಯವನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್ ಎ ಇಟಾಲಿ, ಬಿ ಭೂತಾನ್, ಸಿ ಬಾಂಗ್ಲಾದೇಶ್, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್. ವಿಶ್ವದ ಅತ್ಯಂತ ದುರ್ಬಲ ಸೈನ್ಯವನ್ನು ಹೊಂದಿರುವ ದೇಶವೆಂದರೆ ಭೂತಾನ್. 2025ರ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ನಲ್ಲಿ ಭೂತಾನ್ 6.3934ರ ಪವರ್ ಇಂಡೆಕ್ಸ್ ಸ್ಕೋರ್ನೊಂದಿಗೆ ಕೊನೆಯ ಸ್ಥಾನದಲ್ಲಿದೆ. ಅದು 145 ದೇಶಗಳ ಪೈಕಿ. ಜಾಗತಿಕ ಶಕ್ತಿಶಾಲಿ ದೇಶಗಳು ತಮ್ಮ ಸೇನೆಗಳಲ್ಲಿ ಲಕ್ಷಾಂತರ ಸೈನಿಕರು, ಬಹುಸಂಖ್ಯ ಯಂತ್ರೋಪಕರಣಗಳು ಮತ್ತು ತಾಂತ್ರಿಕ ನೆರವಿನಿಂದ ತಮ್ಮ ಮಿಲಿಟರಿ ಶಕ್ತಿಯನ್ನು ವಿಸ್ತಾರಗೊಳಿಸುತ್ತಿರುವ ಸಂದರ್ಭದಲ್ಲಿ ಭೂತಾನ್ ಮಾತ್ರ ಅತ್ಯಂತ ಸೀಮಿತ ಮತ್ತು ಆಂತರಿಕ ಭದ್ರತೆಗಾಗಿ ಅಗತ್ಯವಿರುವಷ್ಟು ಮಾತ್ರ ಸೈನಿಕ ಪಡೆ ಇಟ್ಟುಕೊಂಡಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.